ನಮಸ್ಕಾರ, ನೀವು ನೋಡಕತ್ತೀರಿ ಸ್ಪೋರ್ಟ್ಸ್ ವೇದಿ. ಒಂದು ಅಸಹ್ಯ ಮಾಡೋದಂತಾರೆ, ಮತ್ತೊಂದು ಅಪಮಾನ ಮಾಡೋದಂತಾರೆ, ಇನ್ನೊಂದು ಎರ್ರಾಬಿರ್ರಿ ಹೊಟ್ಟೆ ಉರಿಸಿ ಮರ್ಯಾದೆ ತೆಗೆದಂತಾರೆ. ನಿನ್ನೆ ನಮ್ಮ ಆರ್ ಸಿ ಬಿದವರು ಹಿಂಗ ಅಂದ್ರೆ ಹಿಂಗ ಮಾಡಿದ್ರು ನೋಡ್ರಿ. ನಾವ ಚಾಂಪಿಯನ್, ನಾವ ಸರಿ, ನಮ್ದು ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಐತಿ, ನಮ್ದು ಮಿಸ್ಟ್ರಿ ಸ್ಪಿನ್ನರ್ ಅದಾರ ಅಂತ ಹೇಳಿ ತಮ್ಮೇದಿ ತಾವ ಜಜ್ಕೊಂಡು ತಾವ ಹೀರೋ ಅನ್ಕೊಂಡಿರುವಂತ KKR ಟೀಮ್ ಇಂದು ಆಡು ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ. ನಿನ್ನೆ ನಡೆದ ಮ್ಯಾಚನ್ನ ಇವತ್ತಿನ ವಿಶ್ಲೇಷಣೆ ಮಾಡ್ಬೇಕಂತ ಬಂದೀವಿ. ಏನೇನಾಯ್ತು ಹೆಂಗಾಯ್ತು ಅಂತೇಳಿ ಶುರು ಮಾಡಿಬಿಡ್ತೀನಿ. ಟಾಸ್ ಗೆದ್ದು ಆರ್ ಸಿ ಬಿ ಅವರು ನಮ್ಮ ನಿನ್ನೆ ಪ್ರೊಡಿಕ್ಷನ್ನಾಗ ಹೇಳಿದಂಗೆ ಟಾಸ್ ಗೆದ್ದ ಟೀಮ್ ಫೀಲ್ಡಿಂಗ್ ಮಾಡುತ್ತೆ ಅಂತ ಹೇಳಿದ್ವಿ. ಇಮಿಡಿಯೇಟ್ಲಿ ಅವರು ಫೀಲ್ಡಿಂಗ್ ಮಾಡಿಕೊಂಡ್ರು. ನಮ್ಮ ಫೈನಲ್ ಲೆವೆಲ್ನು ಆಲ್ಮೋಸ್ಟ್ ಸೇಮ್ ಇತ್ತು. ಒಂದು ಭುವನೇಶ್ವರ್ ಅವ್ರನ್ನ ಬಿಟ್ಟು ಆಲ್ಮೋಸ್ಟ್ ನಾವು ಹೇಳಿದ ಎಲ್ಲ ಪ್ಲೇಯರ್ಸು ಆರ್ ಸಿ ಬಿ ಅಲ್ಲಿ ಇದ್ರು. ಸೊ ಏನಾಯ್ತು ಅಂತ ಹೇಳ್ತೀನಿ. ಫಸ್ಟ್ 3 ಓವರ್ ಟೈಡಿ ಬೌಲಿಂಗ್ ಮಾಡಿದ್ರು ನಮ್ಮ ಆರ್ ಸಿ ಬಿದವರು. ಬೌಲರ್ ಮುಖ ನೋಡ್ಬೇಡ, ಭಯ ಆಗುತ್ತೆ, ಬರೀ ಬಾಲ್ ಮಾತ್ರ ನೋಡು. ಒಂದೇ ಒಂದು ರನ್ ತಗೋ, ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಓಕೆ, ಧೈರ್ಯವಾಗಾಡು, ನಾನು ಇದೀನಿ. ಓಕೆ, 3 ಓವರ್ನಾಗ 9 ರನ್ ಕೊಟ್ಟು ಒಂದು ವಿಕೆಟ್ ತೆಗೆದ್ರು. ಸೊ ಡಿಕಾಕ್ ಅವರು ವಿಕೆಟ್ ತೆಗೆದ್ರು ಅನ್ನೋಕ್ಕಿಂತ ಕೊಟ್ಟು ಹೋದ್ರು ಅನ್ಬೋದು. ಯಾಕಂದ್ರೆ ಅವ್ರಿಗೆ ಆಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತಿತ್ತು. ಅಂದ್ರೆ ಒಂದು ರೀತಿ ಬ್ಯಾಟ್ ಒಗ್ಯಾಕತ್ತಿದ್ರು ಬ್ಯಾಟ್. ಒಂದು ಈಸಿ ಕ್ಯಾಚ್ ಡ್ರಾಪ್ ಆಗಿತ್ತು ಅವ್ರದ್ದು. ಆದ್ರೂ ಏನು ಅದನ್ನ ಫೈದೆ ತಗೊಲಾರ್ದಂಗೆ ನೆಕ್ಸ್ಟ್ ವಿಕೆಟ್ ಕೊಟ್ಟು ಹೋದ್ರು. ಅಂದ್ರೆ ಅಷ್ಟು ಚಂದ ಬಾಲ್ ಹಾಕಾಕತ್ತಿದ್ರು ಅಂತ ಹೇಳ್ಬೋದು ಹೆಜಲ್ವುಡ್ ಅವರು. ನೆಕ್ಸ್ಟ್ ಮುಂದಿನ 3 ಓವರಿಗೆ 51 ರನ್ ಹೊಡೆದ್ರು KKR ಅವರು. ಕಟ್ಸಿ ನಮ್ಮ ಕ್ಲಾಸಿಕ್ ಅಜಿಂಕ್ಯ ರಹಾನೆ ಅವ್ರದ್ದು. ಅವ್ರ ಬ್ಯಾಟಿಂಗ್ ನೋಡಕ ಭಾಳ ಖುಷಿ ಆಯ್ತು, ಭಾಳ ಚಂದ ಆಡಿದ್ರು. ಬಟ್ ನಾವು ಹೇಳಿದಂಗೆ ಆ ಕಡೆ ಅವ್ರಿಬ್ರು ಬ್ಯಾಟ್ಸ್ಮನ್ಗಳು ಬೇಕಾಬಿಟ್ಟು ಆಡ್ತಾರ ಅಂತ ಹೇಳಿದ್ವಲ್ಲ, ಹಂಗೆ ನಾರಾಯಣ ಅವರು ಅದಕ್ಕೆ ಒಂದು ಎಕ್ಸಾಂಪಲ್ ಆಗೇ ಇದ್ರು. ಯಾಕಂದ್ರೆ ಸುಮ್ಮನೆ ಬ್ಯಾಟ್ ಬೀಸಿದ್ರು, ಬೇಕಾಬಿಟ್ಟು ಹೆಂಗೋ ಬ್ಯಾಟ್ ಒಗಿತಿದ್ರು. ಬಟ್ ಏನೋ ಹತ್ತಿದ್ರತ್ತೆ ಹಾರಿದ್ರೆ ಹಾರ್ತಿ ಅಂತೇಳಿ ಆಡಕತ್ತಿದ್ರು. ಆದಾಗ್ಯೂ ಹಂಗೋ ಹಿಂಗೋ ಮಾಡ್ಕೊಂಡು 34 ರನ್ ಹೊಡೆದ್ರು. ಆ ಕಡೆ ರಹಾನೆ ಅವರಿದ್ದು ಅವ್ರಿಗೆ ಸಂಭಾಳಿಸ್ಕೊಂಡು ಹೊಂಟಿದ್ರು. ಸೊ ಅವರು 100+ ಪಾರ್ಟ್ನರ್ಶಿಪ್ ಮಾಡಿದಾಗ 11ನೇ ಓವರ್ನಾಗ ರಸಿಕ್ದಾರ್ ಅವರು ನಾರಾಯಣ ಅವ್ರನ್ನ ಔಟ್ ಮಾಡಿದ್ರು. ಆ ನಂತರ ನಮ್ಮ ಕೃಣಾಲ್ ಪಾಂಡ್ಯ ಅವರು ಮುಂದಿನ 3 ಓವರ್ ಕಂಟಿನ್ಯೂ 3 ಓವರ್ನಾಗ 3 ಬಿಗ್ಗೆಸ್ಟ್ ವಿಕೆಟ್ ತೆಗೆದ್ರು. ಯಾರ್ಯಾರು ಅಂತಂದ್ರೆ ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರು, ರಿಂಕು ಸಿಂಗ್. ಅವ್ರು 1 ಓವರ್ ಪವರ್ ಪ್ಲೇದಾಗ ಮಾಡಿ 15 ರನ್ ಕೊಟ್ಟಿದ್ರು. ಮುಂದಿನ 3 ಓವರ್ 14 ರನ್ ಕೊಟ್ಟು 3 ಬಿಗ್ ವಿಕೆಟ್ ತೆಗೆದು ಹಕ್ಕಿನಿಂದ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದ್ರು. ಏನ್ ಸರ್ ನಿಮ್ ಬೌಲಿಂಗು ಮಾಡಿ ಸರ್ ಒಂದ್ ಬ್ಲೆಸ್ಸಿಂಗು. ಯಾಕೆ ಸರ್ ಡೌ ಸ್ವಲ್ಪ ಜಾಸ್ತಿ ಆಯ್ತು, ತಗ್ಗಿಂಚು. ಹೆಜಲ್ವುಡ್ ಅವ್ರು ಕೂಡ ವೆರಿ ಎಕನಾಮಿಕಲ್ ಆಗಿ 4 ಓವರ್ಗೆ 22 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಅಂಡ್ರೆ ರಸಲ್ ಅವ್ರನ್ನ ಒಂದು ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರ ಬಗ್ಗೆ. ಎಲ್ಲರಿಗೂ ಒಂದು ಭಯ ಹುಟ್ಟಿಸಿದ್ರು, ಅಂಡ್ರೆ ರಸಲ್ ಹಂಗೆ ಹೊಡಿತಾನ ಹಿಂಗೆ ಹೊಡಿತಾನ. ಸೊ ಅವ್ರಿಗೊಂದು ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಂಡು ಬಂದಂಗಿದ್ರು. ದುಬಾರಿ ಆಗಿದ್ದ ಸುಯೇಶ್ ಶರ್ಮಾ ಅವ್ರನ್ನ ತೊಗೊಂಡು ಬಂದು ಒಂದು ರೀತಿ ಮೂಗಿಗೆ ತುಪ್ಪ ಹಚ್ಚಿ ಕುತ್ತಿಗೆ ಹೋದ್ರು ಅವ್ರದ್ದು. ಅಲ್ಲಿಂದ ಅವ್ರು ಹಂಗೋ ತೆವಳ್ತಾ ಏನೋ ಮಾಡ್ಕೊಂತ ಕೊನೆಗೆ 174 ರನ್ನಿಗೆ ತಮ್ಮ 20 ಓವರ್ ಕೊಟ್ಟ ಮುಗಿಸಿದ್ರು ಅವರು. ಆ ಕಡೆಯಿಂದ ನಮ್ಮ ಆರ್ ಸಿ ಬಿ ಓಪನರ್ಸ್ಗಳು ಬಂದರು. ನಾವು ಹೇಳಿದಂಗೆ ಈ ಗ್ರೌಂಡು 220ರಿಂದ 230 ಹೊಡೆದ್ರು ಕೂಡ ಚೇಸ್ ಮಾಡಬಹುದು ಅಂತ ನಾವು ಹೇಳಿದ್ವಿ. ಅದೇ ರೀತಿ ಆರ್ ಸಿ ಬಿದವ್ರು ಆಡಿದ್ರು. 16.2 ಓವರಿಗೆ ಮ್ಯಾಚ್ ಮುಗಿಸಿದ್ರು. ಅಂದ್ರೆ ಇವ್ರು ಟಾರ್ಗೆಟ್ 220 230 ಇದ್ರು, ಹೊಡಿತಾರ ಅನ್ನೋ ಮಟ್ಟಕ್ಕೆ ಬ್ಯಾಟಿಂಗ್ ಆಡಿದ್ರು. ನೋಡ, ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರಬೇಕು. ಆರ್ ಸಿ ಬಿ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು. 5 ಓವರಿಗೆ 75 ರನ್ ಹೊಡೆದ್ಬಿಟ್ರಿ ಇವರು ಆರ್ ಸಿ ಬಿ. ಫಿಲ್ ಸಾಲ್ಟ್ ಮತ್ತು ನಮ್ಮ ಕಿಂಗ್ ಕೊಹ್ಲಿ ಸಾಹೇಬ್ರು. ಸಾಲ್ಟ್ ಅವ್ರು ವೆರಿ ಕ್ವಿಕ್ ಆಗಿ ಆಡಿ 50 ಹೊಡೆದ್ರು. 56 ರನ್ ಆಡಿ ವರ್ಣವ್ರಿಗೆ ವಿಕೆಟ್ ಕೊಟ್ಟರು. ಮತ್ತು ನಮ್ಮ ಕಿಂಗ್ ಸಾಹೇಬ್ರು ಒಂದು ಕಡೆ ಗಟ್ಟಿಯಾಗಿ ನಿಂತ ತಮ್ಮ ಬ್ಯಾಟಿಂಗ್ ಲೈ ಮುಂದುವರ್ಸಿದ್ರು. ಅವರು KKRಗೆ ಹೇಳಿದ್ನಲ್ಲ, ಅಪಮಾನ ಮಾಡಿದ್ರು, ಸುಮಾರು ಮಾಡಿದೆ ಅಂತ ಹೇಳಿದ್ವಲ್ಲ, ಅದನ್ನ ಹೆಂಗೆ ಮಾಡಿದ್ರು ಅಂದ್ರೆ ಅವರು ಮೇನ್ ಬೌಲರ್ಗೆ ಟಾರ್ಗೆಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ. ವಿಕೆಟ್ ಅವ್ರಿಗೆ ಬೇಕಾಗಿತ್ತು ಅನ್ಕೊಂಡು ಅವ್ರು ಮಿಸ್ಟಿ ಸ್ಪಿನ್ನರ್ 11ನೇ ಓವರಿಗೆ 4ನೇ ಓವರ್ ಹಾಕ್ಸಕ್ಕೆ ತೊಗೊಂಬಂದ್ರು ಅವರು. ಎಲ್ಲರೂ ಅನ್ಕೊಂಡ್ರೆ ಈ ಓವರ್ ಅಂದ್ರೆ ಎಸಿ ರೂಮ್ನಾಗ ಒಂದು ಕಾಮೆಂಟ್ರಿ ಮಾಡೋ ಹೇಳಕತ್ತಿದ್ರು, ಈ ಓವರ್ ಪ್ಲೇಡ್ ಮಾಡಬೇಕು, ವಿಕೆಟ್ ಕೊಡ್ಬಾರ್ದು, ಏನೋ ರ್ಯಾಶ್ ಶಾಟ್ ಹೊಡಿಬಾರ್ದು ಅಂತೇಳಿ. ಅದ ಓವರ್ನಾಗ ಎಂಥದೊಂದು ಬ್ಯೂಟಿಫುಲ್ 6 ಹೊಡೆದ ಅಂದ್ರೆ ಕೊಹ್ಲಿ ಸಾಹೇಬ್ರು ಅವ್ರು ಹೇಳಿದ್ರು, ಅವರು ನಾ ಆಡಕ್ಕೆ ಬಂದಿನಿ, ಇಲ್ಲಿ ನಿಮ್ಗೆ ಕೇಳಕ್ ಬಂದಿಲ್ಲ ಅಂತ ಹೇಳಿ. ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಆ ಕಡೆ ಅದನ್ನ ಪಡಿಕಲ್ ಮಾಡಕ್ ಹೋಗಿ ನಾರಾಯಣ ಅವ್ರು ವಿಕೆಟ್ ಕೊಟ್ಟರು. ನಂತರ ಬಂದ ಆರ್ ಸಿ ಬಿ ಕ್ಯಾಪ್ಟನ್ ಕೂಲ್ ನಮ್ಮ ರಜತ್ ಪಟಿದಾರ್ ಅವರು 91 ಮೀಟರ್ ಬಿಗ್ 6 ಹೊಡೆದ್ರು. ಯಾರಿಗೆ? ನಾರಾಯಣ ಅವ್ರಿಗೆ. ಅದ ನಾವು ಮೊದಲೇ ಹೇಳಿದ್ವಲ್ರಿ, ಅವ್ರು ಒಂಥರ ಹೆಂಗೆ ಮಾಡ್ತಾರೆ ಅಂತಂದ್ರೆ ಸ್ಪಿನ್ನರ್ ಕೈಯಿಂದ ಬಾಲ್ ಕಸ್ಕೊಂಡು ಹೊರಗೆ ಹೋಗದಂಗೆ ಮಾಡ್ತಾರೆ ಅವರು. ಹಂಗೆ ಅಷ್ಟು ಚಂದ ಬ್ಯೂಟಿಫುಲ್ ಆಗಿ 6 ಹೊಡೆದ್ರು ಅವರು. ಅಷ್ಟೇ ಅಲ್ಲ, ಅವ್ರು ಬರೀ ಸ್ಪಿನ್ ಅಷ್ಟೇ ಆಡ್ತಾರೆ ಅಂದಿದ್ರು. ನಮ್ಮ ಅಟಿಟ್ಯೂಡ್ ಕಿಂಗ್ ಹರ್ಷಿತ್ ರಾಣಾ ಅವರು 1 ಓವರ್ನಾಗ 4 ಭಾರಿ ಸೊಗಸಾದ ಬೌಂಡ್ರಿ ಹೊಡೆದ್ರು ಅವರು. ಅವ್ನ ಹೈಲೈಟ್ಸ್ ನೋಡಿದ್ರೆ ನಿಮ್ಗೆ ಭಾಳ ಮನಸ್ಸು ಖುಷಿ ಆಗ್ತೈತೆ, ಅಷ್ಟು ಚಂದ ಬೌಂಡ್ರಿ ಹೊಡೆದ್ರು. ಕೊನೆಗೆ ಲಿವಿಂಗ್ಸ್ಟನ್ ಅವರು ಕೂಡ ಹರಿವು ನದಿಯಾಗ ಕೈ ತಕೊಂಡಂಗೆ ಮಾಡಿದ್ರು. ಕೊನೆಗೆ 16.2 ಓವರಿಗೆ ನಮ್ಮ ಆರ್ ಸಿ ಬಿ ಗೆಲುವಿನ ಗೆರೆ ದಾಟ್ತು. ಗೆಲುವಿನ ಗೆರೆ ದಾಟೋದಲ್ದ ವ್ಯಾಲ್ಯೂಯಬಲ್ 2 ಪಾಯಿಂಟ್ಸ್ ಜೊತೆಗೆ 2.137 ನೆಟ್ ರನ್ ರೇಟ್ನು ಪಾಸಿಟಿವ್ ಆಗಿ ಪಡೀತು. ಇದು ಮೇನ್ ಇಲ್ಲೇ. ಜನರಲಿ ಹೆಂಗಿರ್ತೈತೆ ಅಂತಂದ್ರೆ ಓಪನಿಂಗ್ ಮ್ಯಾಚನ್ನು ಆರ್ ಸಿ ಬಿದವ್ರು ಸೋತ್ ಬಿಡ್ತಾರೆ ಅನ್ಕೊಂಡು ಒಂದಿಷ್ಟು ಮೀಮರ್ಸ್ಗಳು ಮೀಮ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಯಾಕಂದ್ರೆ ಈ 1ನೇ ಮ್ಯಾಚನ್ನು ದೇವ್ರಿಗೆ ಅರ್ಪಿಸಿದ್ವಿ, ಅವ್ರಿಗೆ ಅರ್ಪಿಸಿದ್ವಿ, ಇವ್ರಿಗೆ ಅರ್ಪಿಸಿದ್ವಿ ಅಂತ ಹೇಳಿ. ಸೊ ಅವನ್ನೆಲ್ಲವನ್ನು ಸುಳ್ಳಿ ಸುತ್ತಿ ಇಡ್ಲಾರ್ ಜಾಗದಾಗ ಇಟ್ಕೊಂಡ್ರು. ಅಂದ್ರೆ ಡಸ್ಟ್ಬಿನ್ ಆಗಿ ಇಟ್ರು ಹೋಗಿ.
ಸೊ ಹಂಗ ಎಲ್ಲಾರ ಪ್ರೆಡಿಕ್ಷನ್ ತಪ್ಪು ಮಾಡಿದ್ರು. ಹಿಂದೇನೋ 4 ಮ್ಯಾಚಿಗೆ 4 ಅವರ ಗೆದ್ದಿದ್ರಂತ, ಲಾಸ್ಟ್ 21ರಿಂದ 7 ಮ್ಯಾಚ್ನಾಗ ಒಂದೇ ಗೆದ್ದೀವಿ ಅಂತ ನಾವು, ಹಂಗಂತೆ ಹಿಂಗಂತೆ. ಯಾವ್ದು ಇತಿಹಾಸ ನೀವು ಆನ್ ಪೇಪರ್ನಾಗ ಏನೈತಿ ಯಾವುದು ಸಬ್ಜೆಕ್ಟಿವ್ ಬರಲ್ಲ. ನೀವು ಅವತ್ತು ಫೀಲ್ಡ್ನಾಗ ಇದ್ದಾಗ ನೀವು ಹೆಂಗೆ ಆಡಕತ್ತೀರಿ, ನಿಮ್ಮ ಮೈಂಡ್ ಸೆಟ್ ಹೆಂಗೈತಿ ಅದಷ್ಟೇ ನಿಮ್ಗೆ ಕನ್ಸಿಡರ್ ಆಗ್ತೈತಿ. ಸೊ ಇಲ್ಲಿ ಒಂದು ಕ್ಯಾಪ್ಟನ್ ಮುಖಾಂತರನು ನಮ್ಮ ಹೊಸ ಕ್ಯಾಪ್ಟನ್ಗಳು ಇವತ್ತು ಭಾಳ ಚಂದ ಕ್ಯಾಪ್ಟನ್ಸಿ ಮಾಡಿದ್ರು ಅಂತ ಹೆಂಗೆ ಹೇಳ್ಬೇಕಂದ್ರೆ, 1ನೇ ಓವರ್ದಾಗ ಸುಯೇಶ್ ಶರ್ಮಾ ಅವರು ಒಂದು ಕ್ಯಾಚ್ ಬಿಟ್ರು ಡಿಕಾಕ್ ಅವ್ರದ್ದು, ಅವ್ರಿಗೆ ಹೋಗಿ ಎನ್ಕರೇಜ್ ಮಾಡಿ ಬಂದ್ರು. ನೆಕ್ಸ್ಟ್ ಅವ್ರು ಡಿಕಾಕ್ ಅವ್ರು ವಿಕೆಟ್ ಹೋದ ತಕ್ಷಣ ಎಲ್ಲರೂ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರು, ಯಾರಿಗೆ ಸುಯೇಶ್ ಶರ್ಮಾ ಅವ್ರಿಗೆ. 3 ಓವರಿಗೆ 41 ರನ್ ಹೊಡಿಸ್ಕೊಂಡು ದುಬಾರಿ ಆದಂಥ ವ್ಯಕ್ತಿಯನ್ನು ಎನ್ಕರೇಜ್ ಮಾಡಿ ಅಂಡ್ರೆ ರಸಲ್ ಮುಂದೆ ಬಾಲಿಂಗ್ ತೊಗೊಂಡ್ಬಂದು ಅವ್ನು ವಿಕೆಟ್ ತೆಗಿಯೋಂಗೆ ಮಾಡಿದ್ರು. ಅದು ಒಂದು ಕ್ಯಾಪ್ಟನ್ಸಿ ಮೆಟೀರಿಯಲ್ ಅವ್ರ ಹತ್ರ ಐತಿ. ಅದ್ರ ಜೊತೆಗೆ ಏನಾದರೂ ಬೇಕಂದಾಗ ಹೋಗಿ ಕೊಹ್ಲಿ ಸಾಹೇಬ್ರ ಹತ್ರ ಹೋಗಿ ಸಲಹೆ ತೊಗೊಂಬರ್ತಿದ್ರು. ನಮ್ಮ ಕೊಹ್ಲಿ ಸಾಹೇಬ್ರು ಅವರು ಕ್ಯಾಪ್ಟನ್ಸಿ ಇರಲಿ ಏನಿರಲಿ ಅವ್ರು ಎಲ್ಲಿದ್ರು ಬಾಸೇ ಅವರು ಒಂದು ಗೇಮ್ಗೋಸ್ಕರ ತಮ್ಮನ್ನ ತಾವು ಡೆಡಿಕೇಟ್ ಮಾಡ್ಕೊತಾರೆ. ಸೊ ಎಲ್ಲರೂ ಒಂದು ಸಾಂಘಿಕ ಹೋರಾಟ ಇತ್ತು ಅಂತ ಹೇಳ್ಬೋದು. ಒಳ್ಳೆ ರೀತಿ ಆಡಕತ್ರು. ಮುಂದಿನ ಮ್ಯಾಚ್ ನೆಕ್ಸ್ಟ್ ಫ್ರೈಡೆ ಅಗೇನ್ ಅದೇ ನಮ್ಮ CSK ಜೊತೆಗೆ ಐತಿ, ಚೆನ್ನೈದಲ್ಲಿ ಐತಿ. ಅಲ್ಲಿ ಒಂದು ಸ್ವಲ್ಪ ನಮ್ಮ ಸ್ಪಿನ್ ಚಾಲೆಂಜ್ ಆಗುತ್ತೆ ಅಂತ ಹೇಳ್ಬೋದು. ನೋಡೋಣ, ಚಾಲೆಂಜ್ಗೆ ರೆಡಿಯಾಗಿ ಈ ಸಲ RCB ರೆಡಿಯಾಗಿ ಬಂದೈತಿ ಆಡಾಕ. ಆನಂತರ ನಮ್ಮ ಇಂಡಿಯನ್ ಲೆಜೆಂಡ್ ಪ್ಲೇಯರ್ಸ್ಗಳು ಆಟ ಆಡೋದು ನೋಡಕ್ಕೆ ಭಾಳ ಖುಷಿ ಅನಿಸ್ತೈತಿ. ಇವತ್ತಿಬ್ರು ಆ ಕಡೆ ಅಜಿಂಕ್ಯ ರಹಾನೆ ಆಡಿದ್ರು, ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಆಡಿದ್ರು. ಆ ಮುಂದಿನ ಮ್ಯಾಚ್ನಾಗ ನನ್ನ ಅಪೇಕ್ಷೆ ತಲಾ ಅವರು ಒಳ್ಳೆ ಬ್ಯಾಟಿಂಗ್ ಮಾಡಬೇಕು, ಬಟ್ RCB ಗೆಲ್ಬೇಕು. ನೆಕ್ಸ್ಟ್ ನಮ್ಮ ಮುಂಬೈ ಜೊತೆಗಿದ್ದಾಗ ನಮ್ಮ ಹಿಟ್ಮ್ಯಾನ್ ಅವರು ಸೂಪರಾಗಿ 6-4 ಹೊಡಿಬೇಕು, ಬಟ್ ನಮ್ಮ RCB ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಗುಡ್ ಟು ಗೋ RCB, ಪ್ಲೇ ಹಾರ್ಡ್, ಪ್ಲೇ ಬೋರ್ಡ್, ಆಲ್ ದ ಬೆಸ್ಟ್ RCB. ಜೈ ಹೋ RCB.